ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರು ಈ ತಪ್ಪನ್ನ ಯಾವತ್ತೂ ಮಾಡೋದಕ್ಕೆ ಹೋಗಬೇಡಿ. ಬಿಸ್ನೆಸ್ ಸರ್ವೇನ ಸರಿಯಾಗಿ ಮಾಡ್ದೇನೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೊರಡೋದು. ಅಂದರೆ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸಸ್ಗೆ ಕಸ್ಟಮರ್ಸ್ ಯಾರು, ಡಿಮ್ಯಾಂಡ್ ಎಷ್ಟಿದೆ, ಪ್ರಾಫಿಟ್ ಮಾರ್ಜಿನ್ ಎಷ್ಟಿದೆ, ಅಥವಾ ಕಾಂಪಿಟೇಟರ್ಸ್ ಯಾರ್ಯಾರಿದ್ದಾರೆ, ಈ ರೀತಿ ಹಲವಾರು ವಿಷಯಗಳನ್ನ ನೀವು ಸರಿಯಾದ ರೀತಿಯಲ್ಲಿ ಸರ್ವೆ ಮಾಡಬೇಕಾಗುತ್ತೆ. ಸರಿಯಾಗಿ ಅಂದರೆ ನೀವು ಅಸ್ಯೂಮ್ ಮಾಡ್ಕೊಳ್ಳೋದಲ್ಲ, ಇಷ್ಟು ಜನ ಕಸ್ಟಮರ್ಸ್ ಬರ್ತಾರೆ, ಪ್ರಾಫಿಟ್ ಮಾಡಿಬಿಡ್ತೀನಿ, ಅಥವಾ ನನ್ನ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಎಲ್ಲರಿಗೂ ಇಷ್ಟ ಆಗ್ಬಿಡುತ್ತೆ, ಈ ರೀತಿ ಬ್ಲೈಂಡ್ ಆಗಿ ನಿಮಗೆ ನೀವು ಅಂದ್ಕೊಳ್ಳದೇನೆ ಆ ಫೀಲ್ಡಲ್ಲಿ ಆಲ್ರೆಡಿ ಬಿಸ್ನೆಸ್ ಮಾಡ್ತಿರೋರನ್ನ ವಿಚಾರಿಸಬೇಕು. ಅವ್ರ ಕಷ್ಟ ಏನು, ಏನೇನೆಲ್ಲ ಚಾಲೆಂಜಸ್ ಫೇಸ್ ಮಾಡ್ತಿದ್ದಾರೆ, ಪ್ರಾಫಿಟ್ ಮಾರ್ಜಿನ್ ಎಷ್ಟಿದೆ, ಕಾಂಪಿಟೇಷನ್ ಎಷ್ಟಿದೆ, ಈ ಎಲ್ಲ ಚಾಲೆಂಜಸ್ಗಳಿಂದ ಆಚೆಗೆ ಬರೋದಕ್ಕೆ ನೀವು ಹೊಸದಾಗಿ ಏನು ಪ್ಲಾನ್ ಮಾಡಿದ್ದೀರಾ, ಯೂನಿಕ್ನೆಸ್ ಏನು ಡಿಫೈನ್ ಮಾಡಿದ್ದೀರಾ, ಇದೆಲ್ಲದನ್ನು ಸರಿಯಾಗಿ ಪ್ಲಾನ್ ಮಾಡಿ ಆಮೇಲೆ ನೀವು ಮುಂದುವರಿಬೇಕಾಗತ್ತೆ. ಇಲ್ಲ ಅಂದರೆ ಬಿಸ್ನೆಸ್ಸಲ್ಲಿ ತುಂಬಾ ದುಡ್ಡನ್ನ ಕಳ್ಕೊಂಡ್ಬಿಡ್ತೀರ. ಹಾಗಾಗಿ ಬಿಸ್ನೆಸ್ ಗಿಳಿಯೋದಕ್ಕಿಂತ ಮುಂಚೆ ಮಾರ್ಕೆಟ್ ಸರ್ವೇನ ಸರಿಯಾಗಿ ಮಾಡಬೇಕಾಗತ್ತೆ.